Hi viewers, welcome to Baswa ITM Anvi. ಇವತ್ತಿನ ಕ್ಲಾಸ್ ನಂಬರ್ 19 ಅಲ್ಲಿ ನಾವು ಪಾರ್ಟ್ನರ್ಶಿಪ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಪಾರ್ಟ್ನರ್ಶಿಪ್ ಅಂತಂದ್ರೆ ನಾವು ಪ್ರೀವಿಯಸ್ ಕ್ಲಾಸ್ ಎಲ್ಲ ಒಬ್ಬರದೇ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಪ್ರಾಬ್ಲಮ್ ಸಮೇತ ನಾವು ಟ್ಯಾಲಿಯಲ್ಲಿ ಎಂಟ್ರಿ ಮಾಡ್ತಾ ಇದ್ವಿ. ಆದರೆ ಇಲ್ಲಿ ನಾವು ಸೊ ಒಬ್ಬರಿಗಿಂತ ಇಬ್ಬರು ಅಥವಾ ಮೂವರು ಜಾಯಿನ್ ಆದಾಗ ಆ ಬಿಸ್ನೆಸ್ಗೆ ಸೊ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸೊ ಯಾವ ರೀತಿಯಿಂದ ನಾವು ಪೇಮೆಂಟ್ ಅನ್ನು ಮಾಡಬೇಕು ಮತ್ತು ಲಾಸ್ ಆದಾಗ ಯಾವ ರೀತಿಯಿಂದ ರಿಸೀವ್ ಮಾಡ್ಕೊಳ್ಬೇಕು ಅವ್ರ ಕಡೆಯಿಂದ, ಅಂದರೆ ಪ್ರಾಫಿಟ್ ಬಂದಾಗ ಅವ್ರಿಗೆ ಯಾವ ರೀತಿಯಿಂದ ಪೇಮೆಂಟ್ ಮಾಡಬೇಕು ಮತ್ತು ಲಾಸ್ ಆದಾಗ ಅವ್ರ ಕಡೆಯಿಂದ ಮತ್ತೆ ಯಾವ ರೀತಿಯಿಂದ ರಿಸೀವ್ ಮಾಡ್ಕೊಳ್ಬೇಕು ಅನ್ನೋದು ಇವತ್ತಿನ ಟಾಪಿಕ್. ಓಕೆ ವ್ಯೂವರ್ಸ್, ಸೊ ಹಂಗಾಗಿ ಇವಾಗ ಟ್ಯಾಲಿ ಸಾಫ್ಟ್ವೇರ್ನ ಓಪನ್ ಮಾಡ್ಕೊಳ್ಳಿ. ಈ ಪ್ರಾಬ್ಲಮ್ ಸಮೇತ ನಾವು ಎಂಟ್ರಿ ಮಾಡೋಣ. ಈ ಕಂಪ್ನಿಯನ್ನು ಕ್ರಿಯೇಟ್ ಮಾಡಬೇಕಾಗುತ್ತಲ್ವ, ಕಂಪ್ನಿ ಕ್ರಿಯೇಟ್ ಮಾಡಬೇಕಾದ್ರೆ Alt F3 ಪ್ರೆಸ್ ಮಾಡಬೇಕು. ಕ್ರಿಯೇಟ್ ಕಂಪ್ನಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈಗ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಇಲ್ಲಿ ಅವರಿಬ್ಬರ ಹೆಸರಿದೆ, ಯಾರಪ್ಪ ಅಂದರೆ ಮಿಸ್ಟರ್ ರಾಮ್ ಆ್ಯಂಡ್ ಮಿಸ್ಟರ್ ರವಿ. ಅವರಿಬ್ಬರ ಹೆಸರಲ್ಲಿ ನಾನು ಕಂಪ್ನಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅಥವಾ ಮಿಸ್ಟರ್ ರಾಮ್ ಆ್ಯಂಡ್ ಮಿಸ್ಟರ್ ರವಿ ಅನ್ನೋರು ಇಬ್ಬರು ಸೇರಿ ಒಂದು ಅಂಗಡಿ ಒಂದು ಹೆಸರು ಇಟ್ಟಾಗ, ಕಂಪ್ನಿ ಒಂದು ನೇಮ್ ಅಂತ ಒಂದು ಇಟ್ಟಾಗ, ಶಾಪ್ ನೇಮ್ ಅಂತ ಇಟ್ಟಾಗ ಅದನ್ನ ಅಲ್ಲಿ ನಾವು ಕ್ರಿಯೇಟ್ ಮಾಡ್ಬೋದು. ಈ ಮಿಸ್ಟರ್ ರಾಮ ಆ್ಯಂಡ್ ಮಿಸ್ಟರ್ ರವಿ ಅನ್ನೋರ್ದು ಕ್ಯಾಪಿಟಲ್ ಹಾಕೊಟ್ಟು ಲೆಡ್ಜರ್ ನೇಮ್ನ ಸಪ್ರೇಟ್ ಆಗಿ ನಾವು ಕ್ರಿಯೇಟ್ ಮಾಡ್ಬೇಕಾಗ್ತದೆ. ಓಕೆ, ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈಚ್ ಪರ್ಸನ್ ಅಂತಂದ್ರೆ ಸೊ ಮಿಸ್ಟರ್ ರಾಮನ್ ಅವರು 1000 ರೂಪೀಸ್ ಆಗ್ತಿದ್ದಾರೆ, 1 ಲ್ಯಾಕ್ ರೂಪಾಯಿ ಆಗ್ತಾ ಇದ್ದಾರೆ. ಮಿಸ್ಟರ್ ರವಿ ಅನ್ನೋರು 1 ಲ್ಯಾಕ್ ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇಬ್ಬರು ಸೇರಿ 2 ಲ್ಯಾಕ್ ರೂಪೀಸ್ ಅನ್ನೋದು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಅಂದ್ರೆ ಮಿಸ್ಟರ್ ರಾಮನ್ ಅವರು 1 ಲ್ಯಾಕ್ ರೂಪಾಯಿ ನಾವು ಲೆಡ್ಜರ್ ನೇಮ್ ಕ್ರಿಯೇಟ್ ಮಾಡ್ಬೇಕಾಗ್ತದ. ಮಿಸ್ಟರ್ ರವಿ ಅನ್ನೋರು ಲೆಡ್ಜರ್ ನೇಮ್ನ ನಾವು ಕ್ರಿಯೇಟ್ ಮಾಡ್ಬೇಕಾಗ್ತದೆ. ಅವ್ರಿಗೆ 1 ಲ್ಯಾಕ್, ಇವ್ರಿಗೆ 1 ಲ್ಯಾಕ್. ಹಂಗಾಗಿ ಈಚ್ ಪರ್ಸನ್ 2 ಲ್ಯಾಕ್ ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಓಕೆ ವರ್ಸ್, ಈಗ ನಾವೇನು ಮಾಡೋಣ, ಕಂಪ್ನಿ ಕ್ರಿಯೇಟ್ ಮಾಡೋಣ. ನಾ ಇವ್ರಿಗೆ ಬೆರೆಸಲ್ಲೇ ಎಂಟ್ರಿ ಮಾಡ್ತೀನಿ. ಓಕೆ, ಮಿಸ್ಟರ್ ರಾಮು ಆ್ಯಂಡ್ ಯಾರು ರವಿ. ಸೊ ಬಸವ ITI ಮಾನ್ವಿ, ಈ ನಮ್ಮ ಬಸವ ITI ಚಾನಲ್ ಚಾನಲ್ ನೇಮ್ ಇದು. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾನೆ ಇರ್ತವೆ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇಂಡಿಯಾ ಕರ್ನಾಟಕ ಎಂಟರ್ ಮಾಡಿ. ಎಂಟರ್ ಮಾಡಿದ್ರೆ ಡೈರೆಕ್ಟಾಗಿ ನಾನು ಕಂಟ್ರೋಲ್ ಎ ಅಂತ ಪ್ರೆಸ್ ಮಾಡಿದ್ರೆ ಡೈರೆಕ್ಟಾಗಿ ಸೇವ್ ಆಗುತ್ತೆ. ಶಾರ್ಟ್ಕಟ್ ಕೀ ಕಂಟ್ರೋಲ್ ಎ ಮಾಡೋದ್ರಿಂದ ಆಟೋಮೆಟಿಕ್ ಕಂಪ್ನಿ ಕ್ರಿಯೇಟ್ ಆಗುತ್ತೆ. ಓಕೆ, ಈಗ ಬೋಲ್ಡಾಗಿ ಕಾಣ್ತದೆ ಮಿಸ್ಟರ್ ರಾಮ್ ಆ್ಯಂಡ್ ರವಿ ಅನ್ನೋರು, ಅವ್ರ ಹೆಸರಲ್ಲೇ ಕಂಪ್ನಿ ಕ್ರಿಯೇಟ್ ಮಾಡಿದ್ದೀನಿ. ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ. ನಾವು ಲೆಡ್ಜರ್ ನೇಮ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಗೇಟ್ ವೇ ಆಫ್ ಟ್ಯಾಲಿಯಲ್ಲಿ ಮಾಸ್ಟರ್ ಅಂತಿದ್ರೆ ಮಾಸ್ಟರ್ ಸೆಲೆಕ್ಟ್, ಅಕೌಂಟ್ಸ್ ಇನ್ಫೋ ಸೆಲೆಕ್ಟ್ ಮಾಡ್ಕೊಳ್ಳಿ, ಲೆಡ್ಜರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಲ್ಟಿಪಲ್ ಲೆಡ್ಜರ್ಸ್ ತೊಗೊಳ್ತೀನಿ ನಾನು, ಆಲ್ ಐಟಮ್ಸ್ ಅಂತ ತೊಗೊಳ್ತೀನಿ. ಓಕೆ, ಮಿಸ್ಟರ್ ರಾಮು ಇವ್ರ ಕ್ಯಾಪಿಟಲ್ ಅಕೌಂಟ್. ಸೊ ಹಂಗಾಗಿ ಮತ್ತೆ ಇನ್ನೊಂದು ಏನಂದ್ರೆ ಮಿಸ್ಟರ್ ರವಿ ಅವರು ಇನ್ವೆಸ್ಟೆಡ್ ಅಲ್ವಾ, ಹಾಗಾಗಿ ಅವ್ರ ಕ್ಯಾಪಿಟಲ್ ಅಕೌಂಟ್ ಬರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಕಮಿಷನ್ ರಿಸೀವ್ಡ್, ಇದು ಇಂಡೈರೆಕ್ಟ್ ಇನ್ಕಮ್. ನೆಕ್ಸ್ಟ್ ಇಂಟ್ರೆಸ್ಟ್ ರಿಸೀವ್ಡ್, ಇದು ಇಂಡೈರೆಕ್ಟ್ ಇನ್ಕಮ್. ಕಮಿಷನ್ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್ ಆಯ್ತು. ನೆಕ್ಸ್ಟ್ ಡೊನೇಷನ್ ರಿಸೀವ್ಡ್. ನೆಕ್ಸ್ಟ್ ಆಫೀಸ್ ಎಕ್ಸ್ಪೆನ್ಸಸ್, indirect expenses. Next power bill paid. Next ಬಂದ್ಬಿಟ್ಟು ಇದು indirect expenses. ಏನಿದು indirect expenses. ಸೊ ಈಗ ನಾವು ಲೆಡ್ಜಸ್ ನಾವು ಕ್ರಿಯೇಟ್ ಮಾಡ್ಕೊಂಡಿವಿ. ಟೋಟಲ್ ಬಂದ್ಬಿಟ್ಟು 7 ಲೆಡ್ಜಸ್ ನಾವು ಕ್ರಿಯೇಟ್ ಮಾಡ್ಕೊಂಡಿವಿ. ಓಕೆ, ಎಂಟರ್ ಮಾಡಿ ಎಕ್ಸೆಪ್ಟ್ ಎಸ್ ಆರ್ ಸೇವ್ ಅನ್ನೋದು ಮಾಡ್ಕೊಳ್ಳಿ. ಈಗ ನಾವು ಏನು ಮಾಡೋಣಪ್ಪ ಅಂತಂದರೆ, ಈಗ ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ. ಈಗ ನಾವು ಇನ್ವೆಂಟ್ರಿ ಇನ್ಫೋಗೆ ಸಂಬಂಧಪಟ್ಟಿದ್ದ ಸ್ಟಾಕ್ ಐಡಿಗೆ ಸಂಬಂಧಪಟ್ಟಿದ್ದು ಯಾವುದೇ ರೀತಿ ನಾವು ತೊಗೊಂಡಿಲ್ಲ. ಇಲ್ಲಿ ಓನ್ಲಿ ಪಾರ್ಟ್ನರ್ಶಿಪ್ ಬಗ್ಗೆ ನಾವು ಟಾಪಿಕ್ ಇಟ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಅಕೌಂಟಿಂಗ್ ವೋಚರ್ ಹತ್ರ ಹೋಗಿ, ಈಗ ನಮಗೆ ಮಿಸ್ಟರ್ ರಾಮ್ ಆ್ಯಂಡ್ ಮಿಸ್ಟರ್ ರವಿ ಅನ್ನೋರು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರಲ್ಲ 1 ಲ್ಯಾಕ್ ಅಂತ ಹೇಳ್ಬಿಟ್ಟು ಬೇರೆ ರೀತಿಯಿಂದ ಎಂಟ್ರಿ ಮಾಡಬೇಕಾಗ್ತದ. ಸೊ F6 ಏನು ಕ್ಯಾಶ್ ರೂಪದಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಲ್ಲ, F6 ಮಾಡಿ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಿಸ್ಟರ್ ರಾಮು ಇಷ್ಟು 1 ಲ್ಯಾಕ್ ರೂಪೀಸ್. ಈ ರೀತಿಯಿಂದ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟು
ಮಿಸ್ಟರ್ ರವಿ ಎಷ್ಟಿದೆ 1,00,000 ರೂಪೀಸ್. ಎಂಟರ್ ಕ್ಯಾಪಿಟಲ್ ಅಕೌಂಟ್ 2 ಇದಾವಲ್ಲ, ಹಾಗಾಗಿ 2 1,00,000 ಅಂತ ಹೇಳ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದು ನಾವು ರಿಸಿಪ್ಟಲ್ಲಿ ಎಂಟ್ರಿ ಮಾಡಿದ್ವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ವೆಹಿಕಲ್ ಪರ್ಚೇಜ್ಡ್. ಸೊ ಪರ್ಚೇಜ್ ಏನಾದ್ರು ಮಾಡಿದಾರೆ ಅಂದರೆ ಪರ್ಚೇಜ್ ಅಂದರೆ ಸೊ ಪೇಮೆಂಟ್ ಮಾಡಿ ನಮಗೆ ಬೈಕ್ ಅನ್ನೋದು ಬರುತ್ತಲ್ಲ, ಇಲ್ಲಾಂದ್ರೆ ಬರೋಂಗಿಲ್ಲ. ಹಂಗಾಗಿ ಪೇಮೆಂಟ್ ಮಾಡಿ ಸೊ ವೆಹಿಕಲ್ ಪರ್ಚೇಜ್ ಅಂತ ತೊಗೊಳ್ಳಿ. ನೋಡಿ ಇಲ್ಲಿ ವೆಹಿಕಲ್ ಪರ್ಚೇಜ್ ಅಂತ ಸಂಬಂಧಪಟ್ಟಿದ್ದು ನಾನು ಲೆಡ್ಜರ್ ನೇಮ್ ಕ್ರಿಯೇಟ್ ಮಾಡಿಲ್ಲ, ಇಲ್ಲಿ ಡೈರೆಕ್ಟಾಗಿ ಕ್ರಿಯೇಟ್ ಮಾಡ್ತೀನಿ. ಅಂದರೆ ಏನು ಪ್ರೆಸ್ ಮಾಡಬೇಕಪ್ಪ ಅಂದರೆ Alt C ತೊಗೊಳ್ಳಿ. ವೆಹಿಕಲ್ ಇದು ನಮಗೆ ವೆಹಿಕಲ್ ಪರ್ಚೇಸ್ ಆಫೀಸ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ, ಫಿಕ್ಸ್ಡ್ ಅಸೆಟ್ ಅಂತ ಬರುತ್ತೆ. ಇದನ್ನು ತೊಗೊಳ್ಳಿ, ಎಂಟರ್ ಅಂತ ಮಾಡಿ ಸೇವ್ ಆಗುತ್ತೆ. ಸೊ ಈಗ ನಾವು ಎಷ್ಟಿದೆ ಅಮೌಂಟ್ ನೋಡಿ, 60,000 ರೂಪೀಸ್ ಅನ್ನೋದು ಅಮೌಂಟ್ ಹಾಕಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಕಮಿಷನ್ ರಿಸೀವ್ಡ್. ಸೊ ರಿಸೀವ್ ಆಗ್ತಿರೋದ್ರಿಂದ F6 ಅಲ್ಲಿ ಹಾಕ್ಬೇಕಾಗ್ತದೆ ನಾವು. ಕ್ಯಾಶ್ ರೂಪದಲ್ಲಿ ರಿಸೀವ್ ಮಾಡ್ಕೊಳ್ತಾ ಇರೋದು ಕಮಿಷನ್ ರಿಸೀವ್ಡ್. ಎಷ್ಟಿದೆ 15,000. ನೆಕ್ಸ್ಟು ಇಂಟ್ರೆಸ್ಟ್ ರಿಸೀವ್ಡ್, ಕ್ಯಾಶ್ ರೂಪದಲ್ವಾ. ಇಂಟ್ರೆಸ್ಟ್ ರಿಸೀವ್ಡ್ ಎಷ್ಟು 10,000. ರಿಸಿಪ್ಟ್ ಅಲ್ಲಿ ಹಾಕ್ತಾ ಇದೀವಿ. ಡೊನೇಷನ್ ರಿಸೀವ್ಡ್, ಕ್ಯಾಶ್ ರಿಸೀವ್ಡ್ ಎಷ್ಟಿದೆ 25,000. ನೆಕ್ಸ್ಟ್ ಆಫೀಸ್ ಎಕ್ಸ್ಪೆನ್ಸಸ್. ಸೊ ಎಕ್ಸ್ಪೆನ್ಸಸ್ ಆಗ್ತಿರೋದ್ರೆ ಪೇಮೆಂಟ್ ಆಗ್ತದಲ್ವಾ, ಸೊ ಪೇಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಶ್ ರೂಪದಲ್ಲಿ ಆಫೀಸ್ ಎಕ್ಸ್ಪೆನ್ಸಸ್ 15,000. ನೆಕ್ಸ್ಟ್ ಪವರ್ ಬಿಲ್ ಪೇಯ್ಡ್, ಕ್ಯಾಶ್ ಪವರ್ ಬಿಲ್ ಪೇಯ್ಡ್ ಎಷ್ಟು ಅಮೌಂಟು 600 ರೂಪೀಸ್. ಸೊ ಇವೆಲ್ಲ ವೋಚರ್ಸ್ ಎಲ್ಲ ಎಂಟ್ರಿ ಮಾಡಿವಿ. ಈಗ ನಾವು ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳೋಣ. ಡೈರೆಕ್ಟಾಗಿ ಬಿ ಪ್ರೆಸ್ ಮಾಡಿ. ನಮಗೆ 34,400 ರೂಪೀಸ್ ಅನ್ನೋ ನಮಗೆ ನೆಟ್ ಪ್ರಾಫಿಟ್ ಅನ್ನೋದು ಬಂದದ. ಓಕೆ ವ್ಯೂವರ್ಸ್, ಈಗ ನಾವು Alt F1 ಮಾಡೋಣ. ಸೊ ಇಲ್ಲಿ ಮಿಸ್ಟರ್ ರಾಮು ಅನ್ನೋ 1 lakh, ಮಿಸ್ಟರ್ ರವಿ ಅನ್ನೋದು ಇನ್ವೆಸ್ಟ್ ಮಾಡಿದ್ದು ಇಲ್ಲಿ ಡೀಟೇಲ್ಸ್ ಆಗಿ ತೋರಿಸುತ್ತೆ. ಓಕೆ, ವೆಹಿಕಲ್ ಪರ್ಚೇಸರ್ 60,000 ಇಲ್ಲಿ ನೋಡ್ತಾ ಇರ್ಬೋದು. ಸೊ ಸ್ಟಾಕ್ ಅನ್ನೋದು ಯಾವ ರೀತಿ ಇಲ್ಲ. ನಮ್ಮ ಕ್ಯಾಶ್ ಅಲ್ಲಿ ಎಷ್ಟಿದೆ 1,74,400 ರೂಪೀಸ್ ಕ್ಯಾಶ್ ಇನ್ ಹ್ಯಾಂಡ್ ಇದೆ. ನಮಗೆ 34,400 ರೂಪೀಸ್ ಅನ್ನೋದು ನಮಗೆ ಪ್ರಾಫಿಟ್ ಅನ್ನೋದು ಬಂದದ. ಹಂಗಾಗಿ ನಾವು ಇವರಿಬ್ಬರಿಗೆ ಈ ಪ್ರಾಫಿಟ್ ಬಂದಿರೋದ್ರಿಂದ ನಾವು ಅವರಿಗೆ ಪೇಮೆಂಟ್ ಅನ್ನೋದು ಮಾಡಬೇಕಾಗ್ತದೆ. ಅಂದರೆ ಪ್ರಾಫಿಟ್ ಬಂದಿರೋದು ಅವರಿಗೆ ಆಫ್ ಮತ್ತು ಇವರಿಗೆ ಆಫ್ ಅನ್ನೋದು ಪೇಮೆಂಟ್ ಮಾಡಬೇಕಾಗ್ತದೆ. ಯಾಕಂದರೆ ಇಬ್ಬರು ಸಮನಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ನಾವು ಸಮನಾಗಿ ನಾವು ಪೇಮೆಂಟ್ ಅನ್ನೋದು ಮಾಡಬೇಕಾಗ್ತದೆ. ಅಕಸ್ಮಾತ್ ಲಾಸಲ್ಲಿ ಬಂದಿತ್ತು ಅಂದರೆ ಅವ್ರ ಕಡೆಯಿಂದ ಸಮನಾಗಿ ನಾವು ರಿಸೀವ್ ಅನ್ನೋದು ಮಾಡ್ಕೊಳ್ಬೇಕಾಗ್ತಿತ್ತು. ಓಕೆ ವ್ಯೂವರ್ಸ್, ಈಗ ನಾವು ಇದನ್ನು ಯಾವ ರೀತಿ ಎಂಟ್ರಿ ಮಾಡಬೇಕಪ್ಪ ಅಂತಂದರೆ ಈಗ ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ. ಅಮೌಂಟ್ ಬಂದುಬಿಟ್ಟು 34,400 ರೂಪೀಸ್ ಬಂದಿದೆ ಅಲ್ವಾ. ನೋಡಿ ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ. ಅಕೌಂಟಿಂಗ್ ವೋಚರ್ ಹತ್ರ ಹೋಗೋಣ. ಈಗ ನಾವು F7 ಫಂಕ್ಷನ್ಕಿನ್ನ ಪ್ರೆಸ್ ಮಾಡಿ, ಜರ್ನಲ್ ಎಂಟ್ರಿ. ಓಕೆ, ಇಲ್ಲಿ ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತಿದೆ ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಎಂಟರ್ ಮಾಡಿ. ನಮ್ಗೆ ಇಲ್ಲಿ ತೋರಿಸ್ತಿದೆಯಾ 34,400 ರೂಪೀಸ್. ಓಕೆ, ಈಗ ನಾವು ಡಿವೈಡೆಡ್ ಮಾಡಬೇಕು ಅಂದರೆ ಇಬ್ಬರಿಗೆ ಅಲ್ವಾ. ಡಿವೈಡ್ ಮಾಡಬೇಕಂದ್ರೆ ನಾವು ಏನು ಮಾಡಬೇಕು, ಕೀಬೋರ್ಡಲ್ಲಿ Ctrl+N ಪ್ರೆಸ್ ಮಾಡಿ ಕ್ಯಾಲ್ಕುಲೇಟರ್ ಓಪನ್ ಆಗ್ತದೆ. 34,400. ಓಕೆ, ಡಿವೈಡೆಡ್ ಮಾಡಿ. ಎಷ್ಟು ಬಂತಿಲ್ಲ ನಿಮಗೆ 17,200 ರೂಪೀಸ್ ಈಚ್. ಓಕೆ, ಎಷ್ಟು ಬಂತು ನಮಗೆ ಇಲ್ಲಿ 17,200 ರೂಪೀಸ್. ಇದು ಹೊಟ್ಟು ಹೋಗ್ಬೇಕಂತಂದರೆ Ctrl+M ಅಂತ ಮಾಡಿ. ಓಕೆ, 17,200 ಇಲ್ಲಿ 2 ಅಂತ ಮಾಡ್ಕೊಳ್ಳಿ. ಯಾರು ಮಿಸ್ಟರ್ ರಾಮು. ನಮ್ಗೆ ಇಲ್ಲಿ ಬಂತ ಅಮೌಂಟು. ಓಕೆ, ನಿಮ್ಗೆ ಎಷ್ಟು ಉಳ್ಕೊಂತು ಮತ್ತೆ 17,200 ರೂಪೀಸ್ ಅನ್ನೋದು ಉಳ್ಕೊಂತು. ಯಾರು ಮಿಸ್ಟರ್ ರಾಮು ಮತ್ತು ಇವ್ರು ಫಸ್ಟ್ ಎಂಟ್ರಿ ಮಾಡೋಣ.
ಎಂಟರ್ ಎಂಟರ್ ಎಂಟರ್. ಓಕೆ, ಇನ್ನೊಂದು ಜರ್ನಲ್ ಎಂಟ್ರಿ ಮಾಡೋಣ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, 17,200 rupees ಅಂತ ಟೈಪ್ ಮಾಡಿ ಅಮೌಂಟ್ ಹಾಕಿ. ಇಲ್ಲಿ ರಾಮುಂದ್ ಆಯಿತು, ಈಗ ಮಿಸ್ಟರ್ ರವಿ. ಓಕೆ, ಎಂಟರ್ ಎಂಟರ್ ಅಂತ ಮಾಡ್ಕೊಳ್ಳಿ. ಈಗ ಜಸ್ಟ್ ನಾವು ಜರ್ನಲ್ ಎಂಟ್ರಿ ಇಲ್ಲಿ ಮಾಡಿದ್ವಿ ಅಂದರೆ ಪೇಮೆಂಟ್ ಅನ್ನೋದು ಆಗಲಿ ಇನ್ನು. ಓಕೆ, ಈಗ ನಾವು ಪೇಮೆಂಟ್ ಅನ್ನೋದು ಮಾಡಬೇಕಾಗ್ತದೆ, ಅಂದರೆ ಪ್ರಾಫಿಟ್ ಬಂದಿರೋದ್ರೆ ಅವ್ರಿಗೆ ಪೇಮೆಂಟ್ ಅನ್ನೋದು ಮಾಡಬೇಕಾಗ್ತದೆ. ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ. ಓಕೆ, ಅಕೌಂಟಿಂಗ್ ವೋಚರ್ ಹತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೊಮ್ಮೆ. ಈಗ ನಾವು F5 ಪ್ರೆಸ್ ಮಾಡಿ. ಓಕೆ, ಸೊ ಕ್ಯಾಶ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಶ್ ರೂಪದಲ್ಲಿ ನಾವು ಪೇಮೆಂಟ್ ಅನ್ನು ಮಾಡ್ತೀವಿ. ಮಿಸ್ಟರ್ ರಾಮು ಎಷ್ಟು 17,200. ನೆಕ್ಸ್ಟು ಕ್ಯಾಶ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಿಸ್ಟರ್ ರವಿ 17,200. ಓಕೆ, ಈಗ ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ. ಬ್ಯಾಲೆನ್ಸ್ ಡೈರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಈಗ ನೋಡಿ, ಡಿವೈಡೆಡ್ 34,400 34,400 ಅನ್ನೋದು. ಸೊ ಈ ರೀತಿಯಿಂದ ನಾವು ಪೇಮೆಂಟ್ ಅನ್ನೋದು ಮಾಡ್ಬೋದು. ಓಕೆ ವ್ಯೂವರ್ಸ್, ಸೊ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಮ್ಮ ಬಸವ ಐ ಟಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾನೆ ಇರ್ತವೆ. ಓಕೆ ವ್ಯೂವರ್ಸ್, ಥ್ಯಾಂಕ್ ಯು ಸೋ ಮಚ್.